ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿಯನ್ನು ಸರ್ಕಾರದಿಂದ ಯಾರೆಲ್ಲ ಪಡ್ಕೊತಾ ಇದ್ರು ಅಂದರೆ ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು, ಈ ಎಲ್ಲ ಪಿಂಚಣಿನ ಯಾರೆಲ್ಲ ಪಡ್ಕೊತಾ ಇದ್ರೋ ಅವರಿಗೆಲ್ಲ ಈ ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅನ್ನೋ ಒಂದು ಮಾಹಿತಿ ಇವಾಗ ಸರ್ಕಾರದಿಂದ ಸಿಕ್ಕಿದೆ. ಮತ್ತು ಯಾವ ಒಂದು ಕಾರಣಕ್ಕೆ ಲೇಟ್ ಆಗ್ತಾ ಇದೆ, ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಮತ್ತು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಪಿಂಚಣಿಯನ್ನು ಪಡ್ಕೊತಾ ಇದ್ರಿ ಅವರು ಈ ಮಾಹಿತಿನ ಕಂಪ್ಲೀಟಾಗಿ ನೀವು ತಿಳ್ಕೊಂಡ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ವಾಚ್ ಮಾಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಈ ಒಂದು ಪಿಂಚಣಿಯನ್ನು ಪಡ್ಕೊತಾ ಇದ್ರಿ ಅಂದರೆ ವಿಧವಾ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ವೃದ್ಧಾಪ್ಯ ವೇತನ, ಈ ರೀತಿಯ ಪಿಂಚಣಿಯನ್ನು ಸರ್ಕಾರದಿಂದ ಪಡ್ಕೊಳ್ತಾ ಇದ್ರಲ್ಲ ಅವರಿಗೆಲ್ಲ ಇವಾಗ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಕಳೆದ ತಿಂಗಳು ಡಿಸೆಂಬರ್ ಅಂಗವಿಕಲ ವೇತನ ಅವರಿಗೆ ಮಾತ್ರ ಈ ಪಿಂಚಣಿ ಒಂದು ಬಿಡುಗಡೆ ಆಗಿತ್ತು. ಆದರೆ ಬೇರೆ ಒಂದು ವಿಧವಾ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಇವರಿಗೆಲ್ಲ ಯಾವುದೇ ಒಂದು ಈ ಪಿಂಚಣಿ ಹಣ ಬಿಡುಗಡೆ ಆಗಿರಲಿಲ್ಲ. ಅದಕ್ಕೆ ಕಾರಣ ಕೂಡ ಇವಾಗ ತಿಳಿಸ್ತಾ ಇದ್ದಾರೆ ಸರ್ಕಾರ. ಯಾವ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅಂದರೆ ಮೊದಲೆಲ್ಲ ಹಣ ಡೈರೆಕ್ಟಾಗಿ ಅಕೌಂಟ್ಗೆ ಹಣ ಜಮಾ ಆಗ್ತಾಯಿತ್ತು. ಆದರೆ ಇವಾಗ ಪಿಂಚಣಿ ಹಣ ಅನ್ನಭಾಗ್ಯ ಯೋಜನೆಯಲ್ಲಿ ಹೇಗೆ ಜಮಾ ಆಗ್ತಿದೆ ಅಂದರೆ DBT ಮುಖಾಂತರ ಹಣ ಜಮಾ ಆಗ್ತಾ ಇದೆ. ಇದರಲ್ಲೂ ಸಹ ಇವಾಗ ಅನ್ನಭಾಗ್ಯ ಯೋಜನೆಯಲ್ಲೂ ಸಹ ತಾಂತ್ರಿಕ ದೋಷಗಳಿಂದ ಸರ್ವರ್ ಪ್ರಾಬ್ಲಮಿಂದಾಗಿ DBT ಸರ್ವರ್ ಪ್ರಾಬ್ಲಮಿಂದ ಹಣ ಜಮಾ ಆಗಿಲ್ಲ. ಅದೇ ರೀತಿಯಾಗಿ ಈ ಪಿಂಚಣಿಯನ್ನು ಪಡ್ಕೊಳ್ಳೋರ್ಗೂ ಅದೇ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಯಾಕೆ ಅಂದರೆ ಪಿಂಚಣಿ ಹಣವನ್ನು ಕೂಡ ಇವಾಗ DBT ಮುಖಾಂತರವೇ ಜಮಾ ಮಾಡ್ತಿದೆ ಸರ್ಕಾರ. ಅದಕ್ಕಾಗಿ ಈ ರೀತಿಯ ಒಂದು ಸರ್ವರ್ ಪ್ರಾಬ್ಲಮಿಂದಾಗಿ ಹಣ ಬಿಡುಗಡೆ ಆಗೋದು ಲೇಟ್ ಆಗ್ತಿದೆ ಅಂತ ಒಂದು ಮಾಹಿತಿನ ಇವಾಗ ಸರ್ಕಾರ ಹೇಳಿದೆ. ಹಾಗೆ ಇನ್ನೊಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಏನು ಅಂದರೆ ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಹಣವನ್ನು ಒಟ್ಟಿಗೆ ನಾವು ಜಮಾ ಮಾಡ್ತೇವೆ ಅನ್ನೋ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಏನು ಅಂದರೆ ಕೆಲವರೆಲ್ಲ ಅಂದ್ಕೊಂಡಿದ್ದಾರೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಹತ್ರ ಹಣ ಇಲ್ಲ, ಅದಕ್ಕಾಗಿ ನಮ್ಮ ಒಂದು ಪಿಂಚಣಿ ಹಣವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಆದರೆ ಆ ರೀತಿ ಆಗಿಲ್ಲ. ಯಾಕೆಂದರೆ ಈ ಪಿಂಚಣಿ ಹಣವನ್ನೆಲ್ಲ ವರ್ಷಕ್ಕೆ ಇಷ್ಟು ಅಂತ ಅವರು ಬಜೆಟ್ನಲ್ಲಿ ಫಿಕ್ಸ್ ಮಾಡಿರ್ತಾರೆ. ಅಷ್ಟು ಹಣವನ್ನು ಅವರು ಒಟ್ಟಿಗೆ ಎತ್ತಿಡ್ತಾರೆ. ಅಂದರೆ ಇಷ್ಟಿಷ್ಟು ಪಿಂಚಣಿಗೆ ಇಷ್ಟು ಹಣ ಅಂತ ವರ್ಷದಲ್ಲಿ ಬಜೆಟ್ನಲ್ಲಿ ಮಾಡಿದಾಗ ಹಣನ ಸಂಗ್ರಹಿಸಿರ್ತಾರೆ. ಆ ಹಣವನ್ನೇ ಪಿಂಚಣಿಗೆ ಕೊಡ್ತಾ ಇರ್ತಾರೆ. ಆದರೆ ಗ್ಯಾರಂಟಿ ಯೋಜನೆಗೂ ಇದಕ್ಕೂ ಸಂಬಂಧ ಇಲ್ಲ. ಹಾಗೆ ಕೇಂದ್ರ ಸರ್ಕಾರದವರು ಸಹ ಈ ಪಿಂಚಣಿ ಯೋಜನೆಗೆ ಹಣ ಬರುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇಬ್ಬರಿಂದನೂ ಈ ಹಣ ಬರೋದ್ರಿಂದ ನಿಮಗೆ ಒಂದು ಖಂಡಿತವಾಗೂ ಹಣ ಬರುತ್ತೆ. ಯಾವುದೇ ಕಾರಣಕ್ಕೂ ಲೇಟ್ ಆಗೋದಿಲ್ಲ. ಸೊ ಯಾರೆಲ್ಲ ಪಿಂಚಣಿ ಹಣ ಪಡ್ಕೊತಾ ಇದ್ರಿ ಯಾವುದೇ ಕಾರಣಕ್ಕೂ ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಶೀಘ್ರದಲ್ಲೇ 2 ತಿಂಗಳ ಹಣ ಜಮಾ ಆಗುತ್ತೆ. ಇವಾಗ ನಮಗೆ ಸಿಕ್ಕಿರೋಂಥ ಮಾಹಿತಿಗಳ ಪ್ರಕಾರ 10ನೇ ತಾರೀಕು ಅಷ್ಟರಲ್ಲಿ ನಿಮಗೆ 2 ತಿಂಗಳ ಹಣ ಜಮಾ ಆಗುತ್ತೆ ಅಂತ ಒಂದು ಮಾಹಿತಿಗಳು ಸಿಗ್ತದೆ. ಹಾಗೆ ನಿಮ್ಮ ಒಂದು DBT ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅದರಲ್ಲಿ ಆಗಾಗ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. DBT ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಮೊಬೈಲ್ನಲ್ಲಿ DBT ಕರ್ನಾಟಕ ಅಂತ ಆ್ಯಪ್ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆಧಾರ್ ಕಾರ್ಡ್ ನಂಬರೆಲ್ಲ ಕೊಟ್ಟು OTPನೆಲ್ಲ ಹಾಕಿ ನಿಮ್ಮ ಒಂದು ಡೀಟೇಲ್ಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅಲ್ಲಿ ಫೋನ್ ನಂಬರ್ ಕೇಳುತ್ತೆ. ನಿಮ್ಮ ಒಂದು ಫೋನ್ ನಂಬರ್ ಹಾಕಿದ ತಕ್ಷಣ ಅದರಲ್ಲಿ ನಿಮಗೆ ತೋರಿಸ್ತಾರೆ. ಅಂದರೆ ಎಲ್ಲ ಒಂದು ಟ್ರಾನ್ಸಾಕ್ಷನ್ DBT ಆ್ಯಪ್ನಿಂದ ಏನೇನು ಒಂದು ಟ್ರಾನ್ಸಾಕ್ಷನ್ ಆಗ್ತದೆ ಅದರಲ್ಲೆಲ್ಲ ನಿಮಗೆ ನಿಮ್ಮ ಒಂದು ಮೊಬೈಲ್ ಆ್ಯಪ್ನಲ್ಲೇ ಚೆಕ್ ಮಾಡ್ಕೋಬೋದು. ಅಂದರೆ DBT ಆ್ಯಪ್ನಲ್ಲಿ ಎಲ್ಲ ಒಂದು ಟ್ರಾನ್ಸಾಕ್ಷನ್ನು ಚೆಕ್ ಮಾಡ್ಕೋಬೋದಾಗಿದೆ. ಇದಿಷ್ಟು ಪಿಂಚಣಿಗೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಮಾಹಿತಿ. ಇದೇ ರೀತಿಯಾದಂಥ ಹೊಸ ಮಾಹಿತಿಗಾಗಿ ನೀವು ಪಡ್ಕೋಬೇಕಂದ್ರೆ ಏನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದು ಹೊಸ ಅಪ್ಡೇಟ್ನ ನಾನು ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಪಡ್ಕೊತೀರಾ. ಹಾಗೆ ಎಲ್ಲ ಒಂದು ಮಾಹಿತಿನ ನೀವು ತಿಳ್ಕೊಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.